ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳಿತಾ ಇದ್ದೆ. ಸೊ ಹಾಗಾಗಿ ನಿಮಗೆ ಒಂದು ಟಿಪ್ಪನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವಾಗೆಲ್ಲ ನಾವೇನು ಮಾಡ್ತಾಯಿದ್ವಿ, ಹುಣಸೆ ಹಣ್ಣು ಮತ್ತು ಇಟ್ಕೆ ಪುಡಿ, ರಂಗೋಲೆ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ತಿಕ್ಕೊತ ಕೂತ್ಕೊತಾ ಇದ್ವಿ. ಬಟ್ ಇವಾಗ ಈ ಒಂದು ಪೌಡರ್ ಬಂದಿರೋದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಪೀತಾಂಬರಿ ಪೌಡರ್ ಅಂತ ಹೇಳ್ಬಿಟ್ಟು ಎಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕೆಲವೊಬ್ಬರಿಗೆ ಈ ಒಂದು ಮ್ಯಾಜಿಕ್ ಗೊತ್ತಿರಲ್ಲ. ಯಾಕಂದರೆ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹುಣಸೆ ಹಣ್ಣು ಹಾಕಿದ್ರೆ ಹೋಗುತ್ತೆ ಬಿಡು ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಈ ಒಂದು ಚಮತ್ಕಾರವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಜಾಸ್ತಿ ಉಜ್ಜಿ ತಿಕ್ಕಿ ಮಾಡೋ ಅಂತಹ ಅವಶ್ಯಕತೆಯೇ ಇರೋದಿಲ್ಲ. ಸೊ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಜಸ್ಟ್ ಸ್ಕ್ರಬ್ಬರಿಂದ ಇದನ್ನು ಹಚ್ತಾ ಇದ್ದೀನಿ ಅಷ್ಟೇ. ಇವಾಗ ಜಸ್ಟ್ ಹಚ್ಚಿ ಬಿಟ್ಬಿಡ್ತೀನಿ ಅಷ್ಟೇ. ರಿಯಲಿ ಇದೊಂಥರ ಸರ್ಪ್ರೈಸಿಂಗ್ ಆಗಿಯೇ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನಾವು ಹುಣಸೆ ಹಣ್ಣು ಮತ್ತು ರಂಗೋಲೆ ಪುಡಿ ಹಾಕ್ಕೊಂಡ್ರೂ ಕೂಡ ತುಂಬಾ ಜಾಸ್ತಿ ರಬ್ ಮಾಡಬೇಕಾಗುತ್ತೆ. ತಿಕ್ಕಿ ನಾವು ಅದನ್ನು ತೊಳಿಲೇಬೇಕಾಗತ್ತೆ. ಬಟ್ ಈ ಒಂದು ಪೌಡರ್ನ ಹಾಕಿ ಬಿಟ್ಬಿಟ್ರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಎಲ್ಲ ಕಲೆಗಳು ಮಾಯ ಆಗಿಬಿಡುತ್ತೆ. ಸುಮ್ಮನೆ ಹಚ್ಚಿ ಬಿಟ್ಟು ಅದನ್ನು ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ಆಲ್ರೆಡಿ ಒಂದು ಅರ್ಧ ಕೆಲಸ ನಮಗೆ ಈಸಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಇವಾಗ ನಾನು ಇದನ್ನು ಬಿಂದಿಗೆಗೂ ಕೂಡ ಹಚ್ಚಿ ಬಿಡ್ತಾ ಇದ್ದೀನಿ. ಸೊ ಹಾಗೆಯೇ ದೀಪಗಳಿಗೆ, ಬಿಂದಿಗೆಗಳಿಗೆ ಎಲ್ಲದಕ್ಕೂ ಕೂಡ ಹಚ್ಚಿ ಒಂದು 10 ನಿಮಿಷ ಆದಮೇಲೆ ನಾನು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಇವಾಗ ಒಂದು 10 ಮಿನಿಟ್ಸ್ ಆಗಿದೆ ಹಚ್ಚಿ. ಸೊ ಹಚ್ಚಿ ಬಿಟ್ಟೋಗ್ಲೇ ನಮಗೆ ಅರ್ಧ ಕೊಳೆ ಹೊಟ್ಟೋಗ್ಬಿಟ್ಟಿದೆ. ಇದರಲ್ಲಿ ಈ ಕಪ್ಪು ಕಲೆಗಳೆಲ್ಲ ಇರುತ್ತಲ್ಲ, ಆಲ್ರೆಡಿ ಅರ್ಧ ಮಾಯ ಆಗಿಬಿಟ್ಟಿದೆ. ಇನ್ನು ಅರ್ಧದಷ್ಟು ಮಾತ್ರ ನಾನು ಸ್ವಲ್ಪ ಉಜ್ಜಿ ತೊಳಿಬೇಕಾಗುತ್ತೆ ಅಷ್ಟೇ. ಜಸ್ಟ್ ಈ ರೀತಿ ಸಿಂಪಲಾಗಿ ತೊಳ್ಕೊಂಡ್ರೇ ಸಾಕು, ಹೊಟ್ಟೋಗ್ಬಿಡುತ್ತೆ. ಇದಕ್ಕೆ ಯಾವುದೇ ಸೋಪ್ ಅಥವಾ ಕೆಮಿಕಲ್ ಇರೋಂತಹ ಸೋಪ್ ಪೌಡ್ರ್ ಇದು ಯಾವುದನ್ನು ಬಳಸೋಂಗಿಲ್ಲ. ಜಸ್ಟ್ ಬೇಕಿದ್ರೆ ಹುಣಸೆ ಹಣ್ಣು ಹಾಕ್ಕೋಬೋದು ಅಷ್ಟೇ. ಯಾಕಂದರೆ ನಾವು ಪಾತ್ರೆ ತೊಳೆಯುವಾಗ ಏನಂದರೆ ಏನೇ ಹಚ್ಚಲಿ ಏನೇ ತೊಳಿಲಿ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ಲಾಸ್ಟಲ್ಲಿ ತೊಳ್ಕೊಂಡ್ರೆ ಒಂಥರ ಸಮಾಧಾನ. ಅದಕ್ಕೋಸ್ಕರ ಲಾಸ್ಟಲ್ಲಿ ಬೇಕಿದ್ದರೆ ಹುಣಸೆ ಹಣ್ಣು ಹಾಕಿ ತೊಳ್ಕೊಬೋದು. ಜಸ್ಟ್ ಇದೇ ಸಾಕು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಇದೇನೇ ಸಾಕು, ಇದರಲ್ಲೇ ತೊಳೆದು ಬಿಡ್ಬೋದು. ಬಿಂದಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗಿದ್ದರಿಂದ ಸ್ವಲ್ಪ ಶಶಿ ಪೌಡರ್ ಕೂಡ ಆ್ಯಡ್ ಮಾಡಿ ತೊಳೆದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಒಂಥರ ಮ್ಯಾಜಿಕ್ ಆಗೋ ರೀತಿ ಆಗುತ್ತೆ. ರಿಯಲಿ ಸರ್ಪ್ರೈಸಿಂಗ್ ಆಗುತ್ತೆ. ಇಷ್ಟು ಬೇಗ ಎಷ್ಟು ಈಸಿಯಾಗಿ ನಮಗೆ ಈ ಒಂದು ಪೀತಾಂಬರಿ ಪೌಡರಿಂದ ಇಷ್ಟು ಬೇಗನೆ ಕೆಲಸ ಆಗುತ್ತೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ ಈ ಒಂದು ಪ್ರಾಡಕ್ಟ್. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.